ತೊಗರಿ ಬೆಳೀತಕ್ಕಂತ ರೈತರು ಕೃಷಿಕರು ತೊಂದರೆಯಲ್ಲಿದ್ದಾರೆ. ಮಳೆ ಹೆಚ್ಚಾಗಿರೋದ್ರಿಂದ ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತುರ್ತಾಗಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತಿನ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನ ಜಾತಿ ಜನಗಣತಿ ಬಗ್ಗೆ ಮಾತನಾಡೋದಾದ್ರೆ ಇದೇನು ಹೊಸತೇನಲ್ಲ. ಸಿದ್ದರಾಮಯ್ಯನವರಿಗೆ ಒಡೆದಾಳುವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಅವರ ಕುರ್ಚಿಗೆ ಕಂಟಕ ಬರ್ತದೋ ಅವಾಗ ಜಾತಿ ಬಗ್ಗೆ ಮಾತನಾಡ್ತಾರೆ, ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ, ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ. ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಶಾಸಕರಿಗೆ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಫಿಕ್ಸ್ ಆದರೂ ಮೊತ್ತಮೂರು ತಾಂಡದಲ್ಲಿ 25 ಎಕರೆ ಲಾಸ್ ಆಗಿದೆ. ಯಾರು ಕ್ರಾಪ್ ಲಾಸ್ ಆಗಿರ್ತಕ್ಕಂಥ ರೈತನ ಮನೆ ಆಗಲೇ ಸಾಫ್ ಮಾಡೋಕ್ಕಾಗಲ್ಲ. ಸಾಫ್ ಆಗಸ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ಅವ್ರು ಏರಿಯಾ ಯೂಸ್ ಮಾಡಲ್ಲ ಸರ್, ಮಾಡಲ್ಲ. ಬಟ್ ಈ ಸಲ ಅಲ್ಲಿ ಅವರು ಇಲ್ಲ ಸರ್. ಹೇಳಕ್ಕಾಗಲ್ಲ. ಬಟ್ ಏನೇನಾದ ಅನ್ನೋದು ಸರ್ಕಾರಕ್ಕೆ ವರದಿ ಕಳಿಸಿಲ್ಲ. 2-3 ದಿನದಲ್ಲಿ ಎಲ್ಲ ಅದು ನೀವು ಬಹಿರಂಗ ಪಡಿಸಿ. ನೀವೇನು ಹೇಳಕತ್ತೀರಿ ಸಂಪೂರ್ಣವಾಗಿ ಸುಳ್ಳದ. ಯಾವಾಗ ಇದು ಅಕ್ಕಿ ಬಗ್ಗೆ 1 ವಾರ ಮೊದಲೇ ನಾವು ಸುದ್ದಿ ಬಂದಾಗ ಕಂಪ್ಲೀಟ್ ಆಗಿ ಎಲ್ಲ ತಾಲೂಕುಗಳಿಗೆ ಇದು ಮಾಡಂತ ಹೇಳಿದಾಗ ಇದು ಸಿಕ್ಕದು. ಯಾರು ನಮಗೆ ಹೇಳಿಲ್ಲ. ಇಲ್ಲಿ ಕೇಳ್ರಿ ಇದು DC ಅವರು ನಾವು ಮಾತಾಡಿದ್ವಿ. ಹಿಂಗೆ ಸುದ್ದಿಗಳು ಹೊಂಟ ಒಂದು ಕಡೆ ನಾವು ಸಂಪೂರ್ಣವಾಗಿ ನಮ್ಮ 3 ತಾಲೂಕುಗಳಿಗೆ ನೀವು ಬಿಡ್ಲಾರ್ದಂಗೆ ಇದು ಮಾಡ್ರಿ ಅಂತಂದಾಗ ನೀವು ಯಾರು ಕಂಪ್ಲೇಂಟ್ ಇಲ್ಲ. ಅದರ ಮೇಲೆ ನಾವೇ ಈ ಅಧಿಕಾರಿಗಳನ್ನೇ ಅದು ಕಂಡು ಹಿಡಿತಕ್ಕಂಥ ಕೆಲಸ ಆಗಿದೆ. ಅಧಿಕಾರಿಗಳು ಯಾವ ಹಂತದಲ್ಲಿ ಆ ಕೆಲಸಗಳನ್ನು ಮಾಡಬೇಕಾಗ್ತದೋ ಅದಾಗಿಲ್ಲ ಅಂದರೆ ಅವುಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬೇಕು. ಉಳಿದ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಈ ಬಾರಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅತಿವೃಷ್ಟಿ ಹೆಚ್ಚಾಗಿದೆ. ಮಳೆ ಕಾರಣದಿಂದಾಗಿ ಅನೇಕ ಫಸಲು ನಾಶ ಆಗಿದೆ. ಬೆಳೆ ನಾಶದ ಕಾರಣದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇದು ದೊಡ್ಡ ಸುದ್ದಿಗಳಾಗಿ ಮಾಧ್ಯಮಗಳಲ್ಲಿ ಈಗ ಬರ್ತಾ ಇದೆ, ರಾಜ್ಯ ಮಟ್ಟದವರೆಗೂ ತಲುಪಿದೆ. ಆ ಕಾರಣದಿಂದ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಅವರಿಗೆ ಏನು ಪರಿಹಾರಗಳನ್ನು ಸರ್ಕಾರ ಕೊಡಬೇಕೋ ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಡಿಮ್ಯಾಂಡ್ ಮಾಡಿದ್ದೇವೆ.